Namaste. Welcome to GS Competitive Content. Very good afternoon, all of you. ಇವತ್ತಿನ ಒಂದು ಟಾಪಿಕ್ ದಟ್ ಈಸ್ ಕ್ಯೂಬಾದ ಒಂದು ಕಂಟ್ರಿಗಳನ್ನ ನೋಡ್ತಾ ಹೋಗೋಣ. ಬಿಕಾಸ್ ಕ್ಯೂಬಾದ ಬಾರ್ಡರ್ ಕಂಟ್ರಿಗಳನ್ನ ಯಾಕೆ ನೋಡಬೇಕು ಅಂತಂದ್ರೆ, ಇಲ್ಲಿ ನಮ್ಮ ಭಾರತ ಇತ್ತೀಚೆಗೆ ಈ ಒಂದು ಕ್ಯೂಬಾ ದೇಶಕ್ಕೆ ಸಹಾಯ ಮಾಡಿದೆ. ಯಾವ ನಿಟ್ಟಿನಲ್ಲಿ? ಇಲ್ಲಿ ಒಂದು ರಫೇಲ್ ಚಂಡಮಾರುತ ಬರುತ್ತಾರೆ, ಓಕೆನಾ, ಆಲ್ಮೋಸ್ಟ್ ರೀಸೆಂಟ್ ಆಗಿ ಒಂದು 15 to 20 days ಬ್ಯಾಕ್ ರಫೇಲ್ ಚಂಡಮಾರುತ ನಂತರ ಭಾರತ ಕ್ಯೂಬಾಗೆ ಒಂದು ಮಾನವೀಯ ನೆರವನ್ನು ನೀಡುತ್ತೆ. ವಿಪತ್ತು ಪೀಡಿತ ರಾಷ್ಟ್ರದೊಂದಿಗೆ ಒಗ್ಗಟ್ಟನ್ನು ಕೂಡ ಪ್ರದರ್ಶಿಸುತ್ತೆ. ಚೇತರಿಕೆ ಪ್ರಯತ್ನಗಳನ್ನು ಬೆಂಬಲಿಸಲು ಅಗತ್ಯ ಸರಬರಾಜು ಮತ್ತು ಪರಿಹಾರ ಸಾಮಗ್ರಿಗಳ ನೆರವನ್ನು ಕೂಡ ಭಾರತ ಕ್ಯೂಬಾ ದೇಶಕ್ಕೆ ಕೊಡುತ್ತಾರೆ. ಕ್ಯೂಬಾ ದೇಶದಲ್ಲಿ ಬಹಳ ಪ್ರಸಿದ್ಧವಾದಂತಹ ಒಂದು ಫೇಮಸ್ ಪರ್ಸನ್ ದಟ್ ಇಸ್ ಚಗುವೀರ ಮಾನವೀಯ ಒಂದು ಹಕ್ಕುಗಳಿಗಾಗಿ ಹೋರಾಟ ಮಾಡಿದಂತ ಚಗುವೀರ ಆ ದೇಶಕ್ಕೆ ಸೇರಿದಂತ ವ್ಯಕ್ತಿ, ಅಮೆರಿಕವನ್ನೇ ನಡುಗಿಸಿದ ವ್ಯಕ್ತಿ ಆತ. ಸೊ ಅಂತ ಒಂದು ದೇಶಕ್ಕೆ ನಾವು ಇವತ್ತು ಸಣ್ಣ ದೇಶ ಆದ್ರೂ ಕೂಡ ಭಾರತ ದೇಶ ಅದಕ್ಕೆ ಸಹಾಯ ಮಾಡಿದೆ. ನೋಡಿ, ಕ್ಯೂಬಾದ ಬಗ್ಗೆ ನಾವು ನೋಡೋದಾದ್ರೆ, ಕ್ಯೂಬಾ ಪ್ರೆಸೆಂಟ್ಲಿ ಇಲ್ಲಿರ್ತಕ್ಕಂಥದ್ದು ನೋಡ್ಬೋದು ನೀವು. ಕ್ಯೂಬಾ ಆರ್ ರಿಪಬ್ಲಿಕ್ ಆಫ್ ಕ್ಯೂಬಾ ಅಂತ ಕೂಡ ಕರಿತೀವಿ. ದಿಸ್ ಇಸ್ ಒನ್ ಆಫ್ ದಿ ಐಲ್ಯಾಂಡ್ ಕಂಟ್ರಿ, ಓಕೆನಾ, ಐಲ್ಯಾಂಡ್ ಕಂಟ್ರಿ, ದ್ವೀಪ ರಾಷ್ಟ್ರವಾಗಿದ್ದು ಕಂಪ್ರೈಸಿಂಗ್ ದ ಐಲ್ಯಾಂಡ್ ಆಫ್ ಕ್ಯೂಬಾ. ನೋಡಿ, ಕ್ಯೂಬಾ ಅತಿ ದೊಡ್ಡ ದ್ವೀಪ, ನೆನಪಲ್ಲಿ ಕ್ಯೂಬಾ ಅನ್ನೋದು ಇಟ್ಸ್ ಅ ಲಾರ್ಜೆಸ್ಟ್ ಐಲ್ಯಾಂಡ್. ನೋಡಿ, ಇಸ್ಲಾ ಡೆ ಲಾ ಜುವೆಂಟೂಡ ಮತ್ತು ಮುಖ್ಯ ದ್ವೀಪವನ್ನು ಸುತ್ತುವರೆದಿರುವ 4195 ದ್ವೀಪಗಳಿದ್ದಾವೆ. ಟೋಟಲ್ ಆಗಿ ಇಲ್ಲಿ 4195 ದೇಶಗಳಿದ್ದಾವೆ, ದ್ವೀಪಗಳು ಮತ್ತು ಕೇಗಳನ್ನು ಕೂಡ ಹೊಂದಿರ್ತವೆ, ನೆನಪಿಲ್ಲಿ. ಸೊ ಇಟ್ ಈಸ್ ಲೊಕೇಟೆಡ್ ವೇರ್ ದ ನಾರ್ದರ್ನ್ ಕೆರಿಬಿಯನ್ ಸಿ, ಓಕೆನಾ, ಈ ಭಾಗದಲ್ಲಿ ನಾರ್ದರ್ನ್ ಕೆರಿಬಿಯನ್ ಸಿ ಬರುತ್ತೆ, ನೆನಪಿಲ್ಲಿ. ಸೊ ಆ ಭಾಗದಲ್ಲಿ ಇವನ್ ಆಲ್ಸೋ ಗಲ್ಫ್ ಆಫ್ ಮೆಕ್ಸಿಕೋ ಇಲ್ಲೇ ಕಂಡು ಬರುತ್ತೆ. ಅಂಡ್ ಆಲ್ಸೋ ಅಟ್ಲಾಂಟಿಕ್ ಓಸಿಯನ್ ಮೀಟ್ ಕೂಡ ಇಲ್ಲಿ ಆಗುದು, ಅಂದ್ರೆ ಅಟ್ಲಾಂಟಿಕ್ ಸಮುದ್ರ ಈ ಒಂದು ಕ್ಯೂಬಾ ದೇಶವನ್ನು ಸಂಪರ್ಕಿಸುತ್ತೆ ಅಂತ ಹೇಳ್ಬೋದು, ನೆನಪಿಲ್ಲಿ. ಇಲ್ಲಿ ನಾವು ಮುಖ್ಯವಾಗಿ ಚರ್ಚೆ ಮಾಡ್ಬೇಕಾಗಿರ್ತಕ್ಕಂಥ ವಿಚಾರ ಏನಂತಂದ್ರೆ ಬಾರ್ಡರ್ ಕಂಟ್ರಿಗಳು. ಬಿಕಾಸ್ ಎಕ್ಸಾಮ್ಸ್ ಅಲ್ಲಿ, ಇವತ್ತಿನ ಎಕ್ಸಾಮ್ ಅಂತಲ್ಲ, ಮೊದಲಿಂದಲೂ ಕೂಡ ಎಕ್ಸಾಮ್ ಅಲ್ಲಿ ಇದು ಒಂದು ಅಲ್ಟಿಮೇಟ್ ಆದಂತ ಒಂದು ಕ್ವಶನ್ ರೀ. ಪ್ರತಿ ಎಕ್ಸಾಮ್ಸ್ ಅಲ್ಲೂ ಇರುತ್ತೆ. UPSC ಹೋಗಿ, PC ಹೋಗಿ, KPSC, SDF, ಎನಿ ಎಕ್ಸಾಮ್ ಆಲ್ ಓವರ್ ಇಂಡಿಯಾದಲ್ಲಿ ನಡೀತಕ್ಕಂಥ ಯಾವುದೇ ಎಕ್ಸಾಮ್ ಅಲ್ಲಿ ಈ ಒಂದು ಬಾರ್ಡರ್ ಕಂಟ್ರಿಗಳು ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಇರ್ತಕ್ಕಂಥ ಅಲ್ಟಿಮೇಟೆಡ್ 5 ಸ್ಟಾರ್ ರೇಟಿಂಗ್ ಒಂದು ಕ್ವಶನ್ ಅಂತ ಹೇಳ್ಬೋದ್ರಿ. ಹಾಗಾಗಿ ನಾನು ಕೆಲವು ಬಾರ್ಡರ್ ಕಂಟ್ರಿಗಳನ್ನ ಚರ್ಚೆ ಮಾಡ್ತೀನಿ ಮುಂದೆ. ಇದು ಬಹಳ ಇಂಪಾರ್ಟೆಂಟ್, ಪ್ರತ್ಯೇಕವಾಗಿನೇ ನಾವು ತಗೊಳ್ಳೋಣ ಇದೊಂದು ಟಾಪಿಕ್ ಆಗಿ. ನೋಡಿ, ಕ್ಯೂಬಾ ದೇಶ ಎಲ್ಲಿದೆ ರೀ? ಕ್ಯೂಬಾ ದೇಶಕ್ಕೆ ಸಂಬಂಧಪಟ್ಟಂಗೆ ಈ ಕಡೆ ಬಹಮಾಸ್ ಇದೆ. ಬಹಮಾಸ್ ಇದು ಹವಾನಾ, ಇದರ ಒಂದು ರಾಜಧಾನಿ, ನೆನಪಿಲ್ಲಿ. ಈ ಕಡೆ ಬಂದ್ರೆ ಮೆಕ್ಸಿಕೋ ಇದೆ, ಪಶ್ಚಿಮಕ್ಕೆ ಬಂದ್ರೆ. ಈ ಕಡೆ ಪೂರ್ವಕ್ಕೆ ಬಂದ್ರೆ ಡೊಮಿನಿಕನ್ ರಿಪಬ್ಲಿಕನ್ ಕಂಟ್ರಿ ಇದೆ. ಇಲ್ಲಿ ಹೈತಿ ಇದೆ ಅಂಡ್ ಜಮೈಕಾ ಇದೆ. ಇವನ್ ಆಲ್ಸೋ ಯುನೈಟೆಡ್ ಸ್ಟೇಟ್ ಇದೆ ರೀ, ನೆನಪಿಲ್ಲಿ. ಇಲ್ಲಿವರೆಗೂ ಯುನೈಟೆಡ್ ಸ್ಟೇಟ್ ಬರುತ್ತೆ. ಇವಿಷ್ಟು ಈ ಒಂದು ಕ್ಯೂಬಾ ದೇಶಕ್ಕೆ ಹೊಂದಿಕೊಂಡಿರುವಂತ ಒಂದು ನಿಯರ್ ಬೈ ಬಾರ್ಡರ್ ಕಂಟ್ರೀಸ್ಗಳು. ಎಸ್, ಕ್ಯೂಬಾ ಭಾರತ ಮತ್ತು ಸಂಬಂಧಗಳು ಹೇಗಿದೆ ಸರ್? ಹಾಗಾದ್ರೆ ಯಾಕೆ ಇದನ್ನು ನೋಡ್ಬೇಕು ಅಂತ ಚರ್ಚೆ ಮಾಡೋದಾದ್ರೆ, ಇಲ್ಲಿ ಸ್ವಲ್ಪ GK ವಿಷಯಗಳು ಕೂಡ ಕವರ್ ಆಗ್ತವೆ. ಯಾವುದೇ ಎಕ್ಸಾಮ್ ಬರೀರಿ, ಎಲ್ಲದಕ್ಕೂ ಕೂಡ ಯೂಸ್ ಆಗ್ತಕ್ಕಂಥ ಒಂದು ಟಾಪಿಕ್. ಭಾರತದಿಂದ ಎಲ್ಲಿ ಕ್ಯೂಬಾಕ್ಕೆ ರಫ್ತಾಗೋ ಕೆಲವು ಪ್ರಮುಖ ಸರಕುಗಳಂದ್ರೆ, ಕೆಲವು ನಮ್ಮಲ್ಲಿ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸ್ ಕಳಿಸ್ತೀವ್ರಿ, ಜೊತೆಗೆ ಸಾವಯವ ರಾಸಾಯನಿಕ ಒಂದು ಗೊಬ್ಬರಗಳನ್ನ ಕಳಿಸ್ತೀವಿ, ಪ್ಲಾಸ್ಟಿಕ್ ಮತ್ತು ರಬ್ಬರ್ ಲೇಖನಗಳು, ಯಂತ್ರೋಪಕರಣ ಮತ್ತು ಯಾಂತ್ರಿಕ ಉಪಕರಣಗಳು ಕೂಡ ಕಳಿಸ್ತೀವಿ ನಾವು ಅಲ್ಲಿಗೆ. ಕೆಲವು ಮೆಕ್ಯಾನಿಕಲ್ ಇಕ್ವಿಪ್ಮೆಂಟ್ ಆಗಿರ್ಬೋದು, ಮಷಿನರೀಸ್ ಇಕ್ವಿಪ್ಮೆಂಟ್ ಆಗಿರ್ಬೋದು, ಇವೆಲ್ಲವನ್ನ ನಾವು ಕ್ಯೂಬಾ ದೇಶಕ್ಕೆ ಕಳಿಸ್ತಾ ಇದ್ವಿ ಮೊದಲಿಂದಲೂ ಕೂಡ. ನೋಡಿ, ಇಲ್ಲಿನ ಮುಖ್ಯ ರಫ್ತು ಇನ್ನೊಂದು ಅಂತಂದ್ರೆ ದರ್ ಇಸ್ ಸಿಗಾರ್ ಆಗಿರ್ಬೋದು, ಕಚ್ಚಾ ಚರ್ಮ ಆಗಿರ್ಬೋದು, ಇವನ್ ಆಲ್ಸೋ ಟೊಬ್ಯಾಕೋ ಪ್ರಾಡಕ್ಟ್ಸ್ ಕೂಡ ಕ್ಯೂಬಾ ಭಾರತಕ್ಕೆ ರಫ್ತು ಮಾಡುವ ಮುಖ್ಯ ಸರಕು. ಕ್ಯೂಬಾದಿಂದ ಭಾರತಕ್ಕೆ ಬರ್ತಕ್ಕಂಥ ಕೆಲವು ವಸ್ತುಗಳು, ಸಿಗಾರು, ಈಗ ಆಫ್ರಿಕಾ ಈ ಕೆಲವು ಭಾಗದಲ್ಲಿ, ಐಲ್ಯಾಂಡ್ ದ್ವೀಪದ ಕೆಲವು ಭಾಗದಲ್ಲಿ ನೋಡಬಹುದು, ಅಲ್ಲಿ ಟೊಬ್ಯಾಕೋ ಆಗಿರ್ಬೋದು, ಕೆಲವು ಡ್ರಗ್ಸ್ ಗೆ ಸಂಬಂಧಪಟ್ಟಂಗೆ ಜಾಸ್ತಿ ಚಟುವಟಿಕೆ ನಡೀತೇವ್ರಿ, ಓಕೆನಾ, ನೆನಪಿಲ್ಲಿ. ಮಾರ್ಚ್ ರೀಸೆಂಟ್ ಆಗಿ ಭಾರತ ಮತ್ತು ಕ್ಯೂಬಾದ ಸಂಬಂಧ ಅಂದ್ರೆ ಇನ್ ಮಾರ್ಚ್ 2022 ಲಾಂಚ್ ಇಂಡಿಯಾ ಅಂಡ್ ಕ್ಯೂಬಾ ಟ್ರೇಡ್. ಈ ಒಂದು ಭಾರತ ಮತ್ತು ಕ್ಯೂಬಾದ ನಡುವೆ ಫಾರ್ಮಾ ರಿಲೇಷನ್ಸ್, ಔಷಧಿಗೆ ಸಂಬಂಧಪಟ್ಟಂಗೆ ತೆಲಂಗಾಣದಲ್ಲಿ ಒಂದು ಒಪ್ಪಂದ ಕೂಡ ಆಗುತ್ತೆ. ಇತ್ತೀಚಿನ ಒಪ್ಪಂದ ಇದು, ಓಕೆನಾ, ಇತ್ತೀಚಿನ ಒಂದು ವ್ಯಾಪಾರ ಸಂಬಂಧ 2022ರಲ್ಲಿ ಆರಂಭ ಆಯಿತು ತೆಲಂಗಾಣದಲ್ಲಿ. ಥ್ಯಾಂಕ್ ಯು ರೀ. ದಿಸ್ ಇಸ್ ಆಲ್ ಅಬೌಟ್ ಕ್ಯೂಬಾ ಬಾರ್ಡರ್ ಕಂಟ್ರಿಗಳಿಗೆ ಸಂಬಂಧಪಟ್ಟಂಗೆ. ನೆನಪಿರಲಿ, ಈ ಬಾರ್ಡರ್ ಕಂಟ್ರಿಗಳನ್ನ ನೀವು ಡೆಫಿನೆಟ್ಲಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ನಾನು ಸುಮ್ಮನೆ ಈ ಒಂದು ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿದ್ರಿ. ಅಲ್ಟಿಮೇಟ್ ಅಂತ ಕ್ವಶನ್ಸ್ ಇವೆಲ್ಲ ಬಾರ್ಡರ್ ಕಂಟ್ರಿಗಳು, ನೆನಪಿರಲಿ. ಎನಿ ಎಕ್ಸಾಮ್. ಎಸ್, ಥ್ಯಾಂಕ್ ಯು ರೀ.